ಎಲ್ಲ ವಯೋಮಾನದವರಿಗಾಗಿ, ರೋಗ ನಿರೋಧಕ ಶಕ್ತಿ ವೃದ್ಧಿಗಾಗಿ ಶುದ್ಧ ಅರಶಿಣದ ಸತ್ವ ಹರಿದ್ರಾರಸ. ಇದು ದೇಸಿ ಉತ್ಥಾನದ ಉತ್ಪನ್ನ. ಉತ್ತರ ಕರ್ನಾಟಕದ ವಿಷಾದಕಾಂಡ ಯಥಾ ಪ್ರಕಾರ ಡಿಸೆಂಬರ್ 2ನೇ ವಾರದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಮತ್ತೊಂದು ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಈ ಸಲದ ಅಧಿವೇಶನ ಬಹಳ ವಿಶಿಷ್ಟವಾದ ರಾಜಕೀಯ ಸನ್ನಿವೇಶದಲ್ಲಿ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷದ ಹಾಲಿ ಮುಖ್ಯಮಂತ್ರಿ ಇರ್ತಾರೋ ಬಿಡ್ತಾರೋ, ಬದಲಾವಣೆ ಆಗುತ್ತೋ ಇಲ್ಲವೋ ಅನ್ನೋ ಒಂದು ಡೋಲಾಯಮಾನ ಸ್ಥಿತಿಯಲ್ಲಿ ಅಧಿಕಾರಾರೂಢ ಪಕ್ಷ ಇರುವಾಗ ಬೆಳಗಾವಿಯ ಅಧಿವೇಶನ ಶುರುವಾಗ್ತಾ ಇದೆ. ಇವತ್ತು ಮೊದಲ ದಿನದ ಕಲಾಪ ಕಳೆದ ಒಂದು ಅವಧಿಯಲ್ಲಿ ಮೃತಪಟ್ಟಿರುವ ಗಣ್ಯಾತಿಗಣ್ಯ ವ್ಯಕ್ತಿಗಳು ಮತ್ತು ಶಾಸಕರುಗಳ ಹಾಲಿ ಮಾಜಿ ಶಾಸಕರುಗಳ ಸ್ಮರಣೆಯ ಕಾರ್ಯಕ್ರಮ, ಅದೊಂದು ನಿಗದಿತ ಔಪಚಾರಿಕ ವಿಧಿಯಂತೆ ಅದು ನಡೆದು ಹೋಗ್ತಾ ಇದೆ. ನಾಳೆಯಿಂದ ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು ನಾವು ಚರ್ಚೆ ಮಾಡ್ತೇವೆ, ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೇ ಪ್ರಧಾನವಾಗಿ ನಾವು ಚರ್ಚೆ ಮಾಡ್ತೇವೆ ಅಂತಂದ್ಬಿಟ್ಟು ಪ್ರತಿಪಕ್ಷದ ನಾಯಕರೆಲ್ಲ ನಿನ್ನೆಯೇ ಬೆಂಗಳೂರಿನಿಂದ ತಮ್ಮ ಉದ್ದೇಶಿತ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ದಾರೆ. ಅದಿರಲಿ, ಹೀಗೆ ಸುಮಾರು 13 ವರ್ಷಗಳಿಂದ 2012ರಲ್ಲಿ ಉದ್ಘಾಟನೆಗೊಂಡ ಈ ಬೆಳಗಾವಿಯ ಸುವರ್ಣ ವಿಧಾನಸೌಧ ಅನ್ನೋ ಕಟ್ಟಡ ಈಗ 69 ವರ್ಷಗಳ ಹಿಂದೆ ನಿರ್ಮಾಣವಾದ ಬೆಂಗಳೂರಿನ ವಿಧಾನಸೌಧದ ಪಡಿಯಚ್ಚಿನಂತಿದೆ. ಮೇಲ್ನೋಟಕ್ಕೆ, ಹೊರನೋಟಕ್ಕೆ ಅದು ವಿಧಾನಸೌಧವನ್ನೇ ಹೋಲ್ತಾ ಇದ್ದರೂ ಕೂಡ ಅದರ ಸಮಗ್ರ ಬಳಕೆ ಆಗ್ತಾನೇ ಇಲ್ಲ. ಅದು ಉದ್ಘಾಟನೆಯಾಗಿ 13 ವರ್ಷಗಳಾಗ್ತಾ ಬಂದರೂ ಕೂಡ ಡಿಸೆಂಬರ್ ತಿಂಗಳಿನ ಈ 10-12 ದಿನಗಳ ಅಧಿವೇಶನ ಹೊರತುಪಡಿಸಿ ಉಳಿದಂತೆ ವರ್ಷದ 11 ತಿಂಗಳು ಕೂಡ ನಿರುಪಯುಕ್ತ ಸರ್ಕಾರಿ ಕಟ್ಟಡವಾಗಿ ಬಿದ್ದಿರುತ್ತಲ್ಲ, ಅದ್ರ ಬಗ್ಗೆ ಯಾರಾದರೂ ಉತ್ತರ ಕರ್ನಾಟಕದ ರಾಜಕಾರಣಿಗಳು ಅದ್ರ ಬಗ್ಗೆ ಮಾತಾಡಿದ್ದುಂಟೆ, ಅದರ ಬಗ್ಗೆ ಪರಿತಾಪ ಪಟ್ಟಿದ್ದುಂಟೆ? ರಾಜ್ಯದ 3 ಪ್ರಧಾನ ರಾಜಕೀಯ ಪಕ್ಷಗಳ ಯಾವ ನಾಯಕರು ಕೂಡ, ಹಳೆ ಮೈಸೂರಿನವರಾಗಲಿ ಉತ್ತರ ಕರ್ನಾಟಕದವರಾಗಲಿ, ಅಯ್ಯೋ ಸುಮಾರು 450 ಕೋಟಿ ವೆಚ್ಚದಲ್ಲಿ ಇಂಥ ಸುವರ್ಣ ವಿಧಾನಸೌಧವನ್ನು ಕಟ್ಟಿಸಿದ್ವಿ, ಇದರಿಂದಾಗಿ ಉತ್ತರ ಕರ್ನಾಟಕದ ಭಾಗ್ಯೋದಯವಾಗಬೇಕಾಗಿತ್ತಲ್ಲ ಅಂತ. ಅದು ಉತ್ತರ ಕರ್ನಾಟಕದ ಭಾಗ್ಯೋದಯ ಸಂಕೇತವಾಗಿರಲಿ, ಅದು ಸರ್ಕಾರಿ ಸಾರ್ವಜನಿಕ ಧನದ ಒಂದು ಸದ್ಬಳಕೆಯ ಸಂಕೇತವಾಗಿ ಕೂಡ ಉಳಿದಿಲ್ಲ. ಆರಂಭದಲ್ಲೇನೋ ಆವತ್ತಿನ ಸರ್ಕಾರಗಳಿಗೆ ಒಂದು ಮಹತ್ವಾಕಾಂಕ್ಷೆ ಕನಸಿತ್ತು, ಸಾರ್ವಜನಿಕರು ಕೂಡ ಆಸಕ್ತಿ ತೋರಿಸಲೇ ಇಲ್ಲ. ಹೀಗಾಗಿ ಅದೊಂದು ದೊಡ್ಡ ಸರ್ಕಾರಿ ವೆಚ್ಚದ ಮ್ಯೂಸಿಯಂ ಆಗಿ ಮಾತ್ರ ಉಳ್ಕೊಂಡಿದೆ ಅಷ್ಟೇ ಹೊರತು ಅದೊಂದು ಉಪಯುಕ್ತ ಕಾರ್ಯಭವನವಾಗಿ ಅದು ಇದುವರೆಗೂ ಕೂಡ ಅದನ್ನು ರೂಪಿಸ್ಲಿಕ್ಕೆ ಆಗೇ ಇಲ್ಲ. ಇದಕ್ಕೆ ಕೊರತೆ ಏನು ಅಂತಂದರೆ, ಇದು ಹಳೆ ಮೈಸೂರಿನ ರಾಜಕಾರಣಿಗಳಿಗೆ ನಾವು ದೂಷಿಸುವ ಹಾಗಿಲ್ಲ. ಹಳೆ ಮೈಸೂರಿನ ಇವತ್ತು ನೋಡಿ, ಈ ಅಧಿವೇಶನ ಶುರುವಾಗುವಷ್ಟರಲ್ಲಿ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷದಲ್ಲೇ ಮುಖ್ಯಮಂತ್ರಿ ಪದವಿಗೆ ಸ್ಪರ್ಧೆ ನಡೆದಿದೆ. ಆ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿರುವವರಿಬ್ಬರೂ ಕೂಡ, ಅಂದರೆ ಅಧಿಕಾರಸ್ಥ ಮುಖ್ಯಮಂತ್ರಿ ಮತ್ತು ಬಹುಶಃ ಬದಲಾವಣೆ ಆದರೆ ಮುಖ್ಯಮಂತ್ರಿ ಆಗಬಲ್ಲ ನಿಯೋಜಿತ ನಾಯಕ, ಅವರಿಬ್ಬರು ಕೂಡ ಹಳೆ ಮೈಸೂರಿನವರೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂಥರ ಡಿಫೆಂಡಿಂಗ್ ಚಾಂಪಿಯನ್ ಥರ ಇದ್ದಾರೆ. ಯಾವ ರೀತಿ ಈ ಟೆನ್ನಿಸ್ ವೃತ್ತಿಪರ ಟೆನ್ನಿಸ್ನಲ್ಲಿರುತ್ತೋ ಒಬ್ಬ ಡಿಫೆಂಡಿಂಗ್ ಚಾಂಪಿಯನ್ನು, ಮತ್ತೊಬ್ಬ ಚಾಲೆಂಜರ್. ಸುಮಾರು 11 ವರ್ಷಗಳ ಕಾಲ ರೋಜರ್ ಫೆಡರರ್ ಅನ್ನೋ ಚಾಂಪಿಯನ್ ಇದ್ದರು. ಆತನಿಗೆ ರಫೇಲ್ ನಡಾಲ್ ಚಾಲೆಂಜರ್ ಆಗಿ ಬಂದ್ಬಿಟ್ಟು ಅವ್ರನ್ನ ಸೋಲಿಸಿದರು. ಇದೀಗ ಸಿದ್ದರಾಮಯ್ಯ ಒಬ್ಬ ಡಿಫೆಂಡಿಂಗ್ ಚಾಂಪಿಯನ್, ಅವ್ರಿಗೆ ಚಾಲೆಂಜರ್ DK ಶಿವಕುಮಾರ್. ಉತ್ತರ ಕರ್ನಾಟಕದ ಒಂದಾದರೂ ಹೆಸರು ಇದೆಯಾ? 3ನೇ ಹೆಸರು ಕೂಡ, ಅಕಸ್ಮಾತ್ ದಲಿತ ಮುಖ್ಯಮಂತ್ರಿ ಆಗೋದಾದರೆ ಮತ್ತದೇ ತುಮಕೂರು ಮೂಲದ ಬೆಂಗಳೂರು ಸದಾಶಿವನಗರದ ನಿವಾಸಿ ಡಾಕ್ಟರ್ G. ಪರಮೇಶ್ವರ್ ಅವ್ರ ಹೆಸರು ಕೇಳಿಬರುತ್ತೆ ಹೊರತು ಉತ್ತರ ಕರ್ನಾಟಕದ ಯಾವೊಬ್ಬ ನಾಯಕನ ಹೆಸರು ಕೂಡ ಆ ಸ್ಪರ್ಧಾ ಕಣದಲ್ಲೇ ಇಲ್ಲ. ಅಷ್ಟರ ಮಟ್ಟಿಗೆ ಇದುವರೆಗೂ ಕೇವಲ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆ ದೃಷ್ಟಿಯಿಂದ ಹಿಂದುಳಿದಿದೆ ಅನ್ನೋ ಒಂದು ಹಣೆಪಟ್ಟಿ ಹೊತ್ಕೊಂಡಿದ್ದು ಉತ್ತರ ಕರ್ನಾಟಕಕ್ಕೆ ಇವತ್ತು ಗುಣಮಟ್ಟದ ರಾಜಕೀಯ ನಾಯಕತ್ವ ಕೊಡಬಲ್ಲ ಛಾತಿ ಕೂಡ ಮಾಯವಾಗಿ ಹೋಗ್ಬಿಟ್ಟಿದೆ. ಅಂದರೆ ಉತ್ತರ ಕರ್ನಾಟಕದ ರಾಜಕೀಯ ನಾಯಕರಿಗೆ, ಅವರು ಯಾವುದೇ ಪಕ್ಷದವರಿರಲಿ, ಅವ್ರಿಗೊಂದು ಅಗತ್ಯವಿದ್ದ ಇಚ್ಛಾಶಕ್ತಿ, ಮನೋಬಲ ಮತ್ತು ಗಟ್ಟಿಯಾದ ಮಹತ್ವಾಕಾಂಕ್ಷಿ ಸಂಕಲ್ಪ ಕೂಡ ಕಾಣಿಸ್ತಾ ಇಲ್ಲ. ಇದೇ ಉತ್ತರ ಕರ್ನಾಟಕದ ಮುಖ್ಯವಾದ ಕೊರತೆ. ಹೌದು, ಕರ್ನಾಟಕ ಏಕೀಕರಣವಾಗಿಬಿಟ್ಟು 69 ವರ್ಷಗಳಾಯಿತು. ಆ 69 ವರ್ಷಗಳ ಹಿಂದೆ ಇದ್ದ ಉತ್ತರ ಕರ್ನಾಟಕಕ್ಕೂ ಇವತ್ತಿರೋ ಉತ್ತರ ಕರ್ನಾಟಕಕ್ಕೂ ಸಾಕಷ್ಟು ಬದಲಾವಣೆಯಾಗಿದೆ ನಿಜ. ಆದರೆ ಪ್ರತಿ ಸಾರಿ ಬೆಳಗಾವಿ ಅಧಿವೇಶನ ನಡೆದಾಗ ಉತ್ತರ ಕರ್ನಾಟಕ ಅಂದರೆ ಕೇವಲ ಮುಂಬೈ ಕರ್ನಾಟಕ ಅನ್ನೋ ರೀತಿಯೇ ಆ ಭಾಗದ ನಾಯಕರುಗಳು, ರಾಜಕೀಯ ನಾಯಕರುಗಳು ಮತ್ತು ಸುದ್ದಿ ಮಾಧ್ಯಮಗಳ ವಿಮರ್ಶಕರು ಕೂಡ ಅದೇ ರೀತಿ ಚರ್ಚೆ ಮಾಡ್ತಾ ಇರ್ತಾರೆ. ಉತ್ತರ ಕರ್ನಾಟಕ ಅಂತಂದರೆ ಕೇವಲ ಬಿಜಾಪುರ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಗದಗ, ಹಾವೇರಿ ಇತ್ಯಾದಿ ಮಾತ್ರ ಉತ್ತರ ಕರ್ನಾಟಕ ಅನ್ನೋ ರೀತಿಯಲ್ಲಿ ಆ ಚರ್ಚೆಯ ಒಂದು ವಾದ ಸರಣಿ ನಡೀತಾ ಇರುತ್ತೆ. ಅವರು ಕಲ್ಯಾಣ ಕರ್ನಾಟಕವನ್ನು ಮರ್ತೇ ಬಿಡ್ತಾರೆ. ಉತ್ತರ ಕರ್ನಾಟಕ ಅಂತಂದರೆ
ಹಳೆಯ ಹೈದರಾಬಾದ್ ಕರ್ನಾಟಕ ಮತ್ತು ಹಳೆಯ ಮುಂಬೈ ಕರ್ನಾಟಕ, ಅಂದರೆ ಇವತ್ತಿನ ಕಿತ್ತೂರು ಕರ್ನಾಟಕ ಮತ್ತು ಇವತ್ತಿನ ಕಲ್ಯಾಣ ಕರ್ನಾಟಕ ಭಾಗಗಳು ಸೇರಿ ಸುಮಾರು 14 ಜಿಲ್ಲೆಗಳನ್ನು ಒಳಗೊಂಡಿರುವ ಆ ನತದೃಷ್ಟ ಉತ್ತರ ಕರ್ನಾಟಕ ಪ್ರದೇಶವನ್ನು ಕ್ರಮೇಣ ಹಳೆ ಮೈಸೂರಿನವರಲ್ಲ, ಉತ್ತರ ಕರ್ನಾಟಕದ ನಾಯಕರುಗಳೇ ಮರೆತು ಬಿಟ್ಟಿದ್ದಾರೆ. ಯಾಕೆಂತಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೆದಾಗ ಹೊಸ ತಲೆಮಾರು, ಹೊಸ ಪೀಳಿಗೆಯ ಶಾಸಕರು ಗೆದ್ದು ಬರ್ತಾರೆ. ಅದರಲ್ಲಿ ಒಂದು 40% ಹಳಬರು ಇರ್ತಾರೆ. ಅವರೆಲ್ಲ ಒಮ್ಮೆ ಗೆದ್ದು ಬಂದಾಕ್ಷಣವೇ ಬೆಂಗಳೂರಿನ ಕಾಯಂ ನಿವಾಸಿಗಳಾಗಿ ಹೋಗ್ಬಿಡ್ತಾರೆ. ಯಾಕಂದರೆ ಬೆಂಗಳೂರಿನ ಗುರುತ್ವಾಕರ್ಷಣೆ ಯಾವ ಮಟ್ಟಿಗಿದೆ ಅಂತಂದರೆ 1999ರಿಂದ 2004ವರೆಗೂ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ SM ಕೃಷ್ಣ ಅವರು ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತಾನೆ ಅಂತ ಹೇಳ್ತಾಯಿದ್ರು. ಬೆಂಗಳೂರು ಈಗಾಗಲೇ ಸಿಂಗಾಪುರ್ ಆಗೋಗ್ಬಿಟ್ಟಿದೆ. ಯಾಕೆಂತಂದರೆ ಸಿಂಗಾಪುರು ಒಂದು ಸಿಟಿ ಸ್ಟೇಟ್ ಅಂತ, ಒಂದು ಮಹಾನಗರವೇ ಒಂದು ರಾಷ್ಟ್ರದ ಹಾಗೆ. ಬೆಂಗಳೂರು ಈಗಾಗಲೇ ಸ್ವತಂತ್ರ ಸ್ವಾಯತ್ತ ಒಂದು ರಾಷ್ಟ್ರ ಥರನೇ ಇದೆ, ಒಂದು ಸಿಟಿ ಸ್ಟೇಟ್ ಥರ ಆಗೋಗ್ಬಿಟ್ಟಿದೆ. ಬೆಂಗಳೂರು ಕೇಂದ್ರಿತ ಆರ್ಥಿಕ ಚಟುವಟಿಕೆ, ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಚಟುವಟಿಕೆ, ಬೆಂಗಳೂರು ಕೇಂದ್ರಿತ ರಾಜಕೀಯ ಚಟುವಟಿಕೆ, ಬೆಂಗಳೂರು ಕೇಂದ್ರಿತ ಬುದ್ಧಿಜೀವಿ ಚಟುವಟಿಕೆ. ಹೀಗಾಗಿ ಬೆಂಗಳೂರು ಕೇಂದ್ರಿತ ಕರ್ನಾಟಕವೇ ಬೇರೆ, ಬೆಂಗಳೂರೇತರ ಕರ್ನಾಟಕವೇ ಬೇರೆ ಅನ್ನೋ ಒಂದು ಕಂದರ ದಿನೇ ದಿನೇ ವಿಸ್ತರಣೆ ಆಗ್ತಾ ಹೋಗ್ತಾ ಇದೆ. ಈಗಾಗಲೇ 1,40,00,000 ಸಮೀಪ ಬರ್ತಾ ಇರೋ ಬೆಂಗಳೂರಿನ ಜನದಟ್ಟಣೆ, ಇಲ್ಲಿನ ಜನಸಂಖ್ಯೆ, ಇಲ್ಲಿನ ಸಂಚಾರಿ ಜನದಟ್ಟಣೆ ಇತ್ಯಾದಿಗಳೆಲ್ಲ, ಮತ್ತು ಜೊತೆಗೆ ಮಾಲಿನ್ಯದ ಸಮಸ್ಯೆಗಳು ಇವೆಲ್ಲವೂ ಸೇರಿಬಿಟ್ಟು ಅದು ಏನೇ ಇದ್ದರೂ ಕೂಡ ಬೆಂಗಳೂರಿನ ಆಕರ್ಷಣೆಗೆ ಕೇವಲ ಹಳೆ ಮೈಸೂರಿನವರಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಬಡವರೆಲ್ಲರೂ ಬೆಂಗಳೂರಿಗೆ ಗುಳೆ ಬಂದುಬಿಟ್ಟಿದ್ದಾರೆ. ಉತ್ತರ ಕರ್ನಾಟಕದ ವಿದ್ಯಾವಂತ ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ. ಬೆಂಗಳೂರು ಇವತ್ತು ವೈವಿಧ್ಯಮಯ ಉದ್ಯೋಗಾವಕಾಶಗಳ ಒಂದು ಗುರುತ್ವಾಕರ್ಷಣೆಯ ಕೇಂದ್ರ ಆಗೋಗ್ಬಿಟ್ಟಿದೆ. ಯಾಕೆ ಹೀಗಾಯಿತು? ಯಾಕಂದರೆ ಉತ್ತರ ಕರ್ನಾಟಕವನ್ನು ನಿರೀಕ್ಷಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಆ ಭಾಗದ ನಾಯಕರೇ ಒಂದು ಅಗತ್ಯವಿದ್ದ ಉತ್ಸಾಹವನ್ನು ತೋರಲಿಲ್ಲ, ಅದರ ಬೇಕಾದಂಥ ಮನೋಬಲವನ್ನು ಪ್ರದರ್ಶಿಸಲಿಲ್ಲ. ಕನಿಷ್ಠ ಪಕ್ಷ ರಾಜಕೀಯ ಪೈಪೋಟಿಯಲ್ಲಾದರೂ ಅವ್ರ ಧ್ವನಿ ಇದೆಯಾ? ಇಲ್ಲವೇ ಇಲ್ಲ. ಯಾರೊಬ್ಬ ಸತೀಶ್ ಜಾರಕಿಹೊಳಿ ಅನ್ನೋ ನಾಯಕರು, ಅವರು ಇಡೀ ಕರ್ನಾಟಕಕ್ಕೆ ತಾನು ರಾಜ ಅಂತ ಅಂದ್ಕೊಂಡೇ ಇಲ್ಲ. ಅವರೇನೇ ಇದ್ದರೂ ಕೂಡ ಎಮ್ಕನ್ ಮರಡಿ, ಗೋಕಾಕು ಇತ್ಯಾದಿ ಆ ಬೆಳಗಾವಿ ಜಿಲ್ಲೆ ಒಂದು ಭಾಗಕ್ಕೆ ಮಾತ್ರ ತಾನು ಮಹಾರಾಜನಾಗಬೇಕನ್ನೋ ಕನಸು ಕಾಣ್ತಾ ಇರ್ತಾರೆ. ಇದು ಬಹುಪಾಲು ಉತ್ತರ ಕರ್ನಾಟಕದ ರಾಜಕಾರಣಿಗಳ ಮನಸ್ಥಿತಿ, ಅವರ ಮನೋಧರ್ಮ. ಇದ್ದುದ್ರಲ್ಲೇ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಅತ್ಯಂತ ದಕ್ಷ ಆಡಳಿತಗಾರ ಮತ್ತು ಒಳ್ಳೆಯ ಮಂತ್ರಿ ಅಂತ ಅನಿಸ್ಕೊಂಡಿರೋ HK ಪಾಟೀಲ್ರೇ ಸೇವಾ ಹಿರಿತನದ ದೃಷ್ಟಿಯಿಂದ ಮತ್ತು ಇದುವರೆಗಿನ ಸಾಧನೆಗಳ ದೃಷ್ಟಿಯಿಂದ ಈ ಸರ್ಕಾರದ ಅತ್ಯುತ್ತಮ ಮಂತ್ರಿಗಳ ಪೈಕಿ ಒಬ್ಬರು. ಒಂದು ಕಾಲದಲ್ಲಿ ಅವ್ರ ಹೆಸರು ಮುಂದೆ ಬರ್ತಾಯಿತ್ತು. ಸಂಭಾವ್ಯ ಮುಖ್ಯಮಂತ್ರಿಗಳ ಪಟ್ಟಿ ಬಂದಾಗಲೆಲ್ಲ ಕಾಂಗ್ರೆಸ್ನಲ್ಲಿ HK ಪಾಟೀಲ್ ಬಗ್ಗೆಯೂ ಉಲ್ಲೇಖ ಮಾಡ್ತಾಯಿದ್ರು. ಆದರೆ ಅವರೊಬ್ಬ ದಕ್ಷ IAS ಅಧಿಕಾರಿ ಥರ ಕೆಲಸ ಮಾಡ್ತಾ ಬಂದಿದ್ದಾರೆ ಹೊರತು ಒಂದು ದ್ರಾಷ್ಟ್ಯವನ್ನು ಪ್ರದರ್ಶಿಸಲೇ ಇಲ್ಲ. ತಮಗೂ ಒಂದು ರಾಜಕೀಯ ನಾಯಕತ್ವ ಬೇಕಿತ್ತು ಅನ್ನೋದನ್ನು ಕ್ರಮೇಣ ಮರೆತುಬಿಟ್ಟು ಸ್ಪರ್ಧಾ ಕಣದಲ್ಲಿ ಅವ್ರ ಹೆಸರು ಕೂಡ ಬರ್ತಾಯಿಲ್ಲ. ಹಿಂದೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ನರೇಂದ್ರ ಮೋದಿ ಸರ್ಕಾರದಿಂದ 5 ಬಾರಿ ಅತ್ಯುತ್ತಮ ಸಾಧನೆಯ ಪ್ರಶಸ್ತಿ ಪಡ್ಕೊಂಡಿದ್ದ HK ಪಾಟೀಲ್ ಹೆಸರು ಯಾರೂ ಹೇಳಲ್ಲ. ಇನ್ನು ಉಳಿದಂತೆ ವಿವಿಧ ಪಕ್ಷಗಳಿಂದ ನಾಯಕರಾಗಿರೋರು ಯಾರೂ ಕೂಡ ಇಡೀ ಕರ್ನಾಟಕಕ್ಕೆ ನಾಯಕತ್ವ ಕೊಡಬೇಕನ್ನೋ ಒಂದು ಛಲವನ್ನಾಗಲಿ, ಧೈರ್ಯವನ್ನಾಗಲಿ, ದಿಟ್ಟತನವಾಗಲಿ ಯಾರು ಪ್ರದರ್ಶಿಸ್ತಾನೆ ಇಲ್ಲ. ಹೌದು, ಇವತ್ತು ಉತ್ತರ ಕರ್ನಾಟಕಕ್ಕೆ ಅಖಿಲ ಭಾರತ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಪದವಿ ದೊರೆತಿದೆ. ಕಲ್ಯಾಣ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ ನಿಜ. ಆದರೆ ಕಲ್ಯಾಣ ಕರ್ನಾಟಕದ ಗೋಳಿಗೆ ಕೊನೆಯೇ ಇಲ್ಲ. ಕಲ್ಯಾಣ ಕರ್ನಾಟಕ ಕೂಡ ಸಾಕಷ್ಟು ಬದಲಾಗಿದೆ. ಮೊದಲ ಬೆಂಗಳೂರು ಕಡೆಯ ಸರ್ಕಾರಿ ನೌಕರರನ್ನ, ಅಧಿಕಾರಿಗಳನ್ನು ಆ ಕಡೆ ಗುಲ್ಬರ್ಗಾ, ಬೀದರ್ ಕಡೆ ವರ್ಗಾವಣೆ ಮಾಡಿದ್ರೆ ಅದೇನೋ ಶಾಪಗ್ರಸ್ತ ನಾಡು ಅಂತ ತಿಳ್ಕೊಳ್ತಾಯಿದ್ರು, ಬಿಸಿಲು ನಾಡು ಅಂತ ಕರೀತಾಯಿದ್ರು. ಹಾಗೇನೂ ಆಗಿಲ್ಲ. ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳು ಮುಗಿದಾದ ಮೇಲೆ, ಅದರಲ್ಲೂ ನಾರಾಯಣಪುರ ಅಣೆಕಟ್ಟು ನಿರ್ಮಾಣವಾದ ಮೇಲೆ ತಾವು ಹೋಗಿ ನೋಡಬೇಕು. ದೇವದುರ್ಗ, ಶಾಪುರ್, ಜೇವರ್ಗಿ, ಯಾದಗಿರಿ ಮುಂತಾದ ಕಡೆ ಎಲ್ಲ ಇವತ್ತು ಎಲ್ಲ ಕಡೆ ಹಸಿರು ರಾರಾಜಿಸ್ತಾ ಇದೆ. ಅದು ಮೊದಲೆಲ್ಲ ಬರಗಾಲದ ಬೀಡಾಗಿದ್ದ ಆ ಪ್ರದೇಶ ಇವತ್ತು ನೀರಾವರಿಯಿಂದಾಗಿ ಸಂಪದ್ಭರಿತ ಹಸಿರು ತುಂಬಿದ ನಾಡಾಗಿದೆ. ಆ ಬದಲಾವಣೆಯನ್ನು ಯಾರೂ ಗಮನಿಸ್ತಾನೇ ಇಲ್ಲ. ಕರ್ನಾಟಕ ಏಕೀಕರಣ ಆಗಿ ಒಂದು 10 ವರ್ಷದೊಳಗಡೆ ತುಂಗಭದ್ರಾ ಅಣೆಕಟ್ಟು ಕೂಡ ಪೂರ್ಣಗೊಂಡಿದ್ದರಿಂದ, ಎಡದಂಡೆ ನಾಲ ಹೆಚ್ಚು ಕಡಿಮೆ ರಾಯಚೂರವರೆಗೂ ಬಂದಿದ್ದರಿಂದ ಸಿಂಧನೂರು, ಗಂಗಾವತಿ, ಮಾನ್ವಿ, ಕಾರಟಗಿ ಇತ್ಯಾದಿ ಎಲ್ಲ ಇವತ್ತು ಕೃಷಿ ಅಭಿವೃದ್ಧಿಯಿಂದಾಗಿ ಕಂಗೊಳಿಸ್ತಾ ಇದ್ವಿ. ಆರ್ಥಿಕ ಸಂಪತ್ತಿಗೇನು ಕಡಿಮೆನೇ ಇಲ್ಲ. ಅಲ್ಲೂ ಕೂಡ ಭತ್ತದ ಗದ್ದೆಗಳಾಗಲಿ, ಕಬ್ಬಿನ ಹೊಲಗಳಾಗಲಿ ಎಲ್ಲವೂ ಇದೆ ಅಲ್ಲಿ. ಕರ್ನಾಟಕದ ತಲಾವಾರು ಅತಿ ಹೆಚ್ಚಿನ ಸಂಖ್ಯೆಯ ರೈಸ್ ಮಿಲ್ಗಳೆಲ್ಲ ಇರೋದೇ ಈ ಗಂಗಾವತಿ, ಕಾರಟಗಿ, ಸಿಂಧನೂರು ಮತ್ತು ಆ ಕಡೆ. ಇವತ್ತು ಸೋನಾ ಮಾಸೂರಿ ಅಕ್ಕಿ ಎಲ್ಲಿಂದ ಬರ್ತದೆ? ಗಂಗಾವತಿಯಿಂದ ಬರುತ್ತೆ ಅಂತಿದ್ರು. ಮೊದಲು ಸಕ್ಕರೆಯಿಂದ ಬರೀ ಮಂಡ್ಯ ಅಂತಿದ್ರು. ಈಗ ಹಾಗಿಲ್ಲ. ಈ ಬೆಳಗಾವಿ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ
ಕಬ್ಬು ಬೆಳೆಗಾರರಿದ್ದಾರೆ. ಬಟ್ ಅದರ ಪರಿಣಾಮ ಏನಾಗಿದೆ ಅಂತಂದರೆ ಇವತ್ತು ವಿಧಾನಸಭಾ ಅಧಿವೇಶನ ಶುರುವಾಗೋಷ್ಟೊತ್ತಿಗೆ ನಾಳೆ ಸುಮಾರು 20,000 ಮಂದಿ ಕಬ್ಬು ಬೆಳೆಗಾರರು ರೈತರು ನಾಳೆ ಮುತ್ತಿಗೆ ಹಾಕ್ತಾ ಇದ್ದಾರಂತೆ. ಅಲ್ಲಿನ ಆ ಭಾಗದ ರೈತರೆಲ್ಲ ಎಷ್ಟೇ ಗುಣಮಟ್ಟದ ಕಬ್ಬು ಬೆಳೆಯನ್ನು ತೆಗೆದರೂ ಕೂಡ ಅವರಿಗೆ ನಿರೀಕ್ಷಿತ ಲಾಭಾಂಶ ಸಿಗ್ತಾ ಇಲ್ಲ. ಆದರೆ ಆ ಭಾಗದ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆಲ್ಲ ಏನೂ ವ್ಯತ್ಯಾಸ ಆಗಿಲ್ಲ. ಅಲ್ಲಿರೋ ಸಹಕಾರಿ ಮತ್ತು ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಕೂಡ ವಿವಿಧ ಪಕ್ಷಗಳ ರಾಜಕಾರಣಿಗಳ ಮಾಲೀಕತ್ವದಲ್ಲೇ ಇದೆ. ಹೀಗಾಗಿ ಅಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೂ ಮತ್ತು ರೈತರಿಗೂ ನಿರಂತರವಾದ ಯುದ್ಧ ನಡೀತಾನೆ ಇರುತ್ತೆ. ಪ್ರತಿ ಸಾರಿ ರೈತರು ಸೋಲ್ತಾರೆ, ಮಾಲೀಕರು ಗೆಲ್ತಾ ಇರ್ತಾರೆ. ಈ ವಾತಾವರಣ ಬದಲಾಯಿಸೋದು ಹೇಗೆ? ಎಲ್ಲಕ್ಕಿಂತ ಮುಖ್ಯವಾಗಿ ಆ ಭಾಗದ ಒಂದು ರಾಜಕೀಯ ಸಂಸ್ಕೃತಿ ಮತ್ತು ಶೈಕ್ಷಣಿಕ ಸಾಮಾಜಿಕ ಪರಿಸರ ಅದು ಬದಲಾಗಬೇಕಾಗಿದೆ. ನೋಡಿ, ಹಿಂದಿನ ಸರ್ಕಾರವಿದ್ದಾಗಲೂ ಅಷ್ಟೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ನಡೀತಂತೆ. ಅದೆಲ್ಲಿ ನಡೀತು? ಕಲಬುರಗಿಯಲ್ಲೇ ನಡೀತು. ಅದಾದ ನಂತರ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಕಾಪಿ ನಡೀತಂತೆ. ಎಲ್ಲಿ ನಡೀತು? ಮತ್ತು ಅದು ಕಲಬುರಗಿಯಲ್ಲೇ. ಈ ಥರದ ಎಲ್ಲ ಅಕ್ರಮ ವ್ಯವಹಾರಗಳು ಅದು ಅತ್ಯಂತ ಸಹಜ ಅನ್ನೋ ರೀತಿಯಲ್ಲಿ ಪ್ರತಿ ಸಾರಿ ಹೈದರಾಬಾದ್ ಕರ್ನಾಟಕದಲ್ಲಿ ನಡೀತಾ ಇದೆ. ನಾನು ಒಬ್ಬ ರಾಯಚೂರು ಜಿಲ್ಲೆಯ ಮೂಲದವನಾಗಿ ನಾವು ಶಾಲಾ ಬಾಲಕರಾಗಿದ್ದಾಗ ಯಾವ ವಾತಾವರಣ ಇತ್ತು ಅದೇ ವಾತಾವರಣ ಇವತ್ತು ಕೂಡ ಇದೆ. 7ನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಆಗಲಿ, 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಆಗಲಿ, ಸೆಕೆಂಡ್ PUC ಪರೀಕ್ಷೆ ಆಗಲಿ, ಅಲ್ಲೆಲ್ಲ ಸಾಮೂಹಿಕ ಕಾಪಿ ಅನ್ನೋದು ಅದು ಸರ್ವೇ ಸಾಮಾನ್ಯ ಶೈಕ್ಷಣಿಕ ಸಂಸ್ಕೃತಿ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ಜನ ಅದಕ್ಕೆ ಒಗ್ಕೊಂಡ್ಬಿಟ್ಟಿದ್ದಾರೆ. ಅದೇ ರೀತಿ ಸರ್ಕಾರಿ ಕಚೇರಿಗಳಲ್ಲಿನ ಭ್ರಷ್ಟಾಚಾರ ಅದು ಕೂಡ ಯಾರೂ ಪ್ರಶ್ನಿಸ್ತಾ ಇಲ್ಲ. ಜನ ಎಷ್ಟರ ಮಟ್ಟಿಗೆ ಅಸಹಾಯಕರಾಗಿದ್ದಾರೆ, ಉದಾಸೀನರಾಗಿಬಿಟ್ಟಿದ್ದಾರೆ ಅಂತಂದರೆ ಸ್ಥಳೀಯವಾಗಿ ಹೋರಾಟಗಳು, ಜನಪರ ಹೋರಾಟಗಳಿಗೆ ನಾಯಕತ್ವ ಕೊಡಬಲ್ಲ ಪೀಳಿಗೆ ಕೂಡ ಈಗಾಗಲೇ ಕಣ್ಮರೆಯಾಗಿ ಹೋಗ್ಬಿಟ್ಟಿದೆ. ಹೊಸ ತಲೆಮಾರಿನವರೆಲ್ಲ ಬೆಂಗಳೂರಿಗೆ ವಲಸೆ ಬಂದುಬಿಟ್ಟಿದ್ದಾರೆ. ಈ ಬೆಂಗಳೂರಿನಿಗೆ ವಲಸೆ ಬರೋದನ್ನು, ಗುಳೆ ಹೋಗೋದನ್ನು ತಪ್ಪಿಸ್ಲಿಕ್ಕೆ ಏನು ಮಾಡಬೇಕಾಗಿತ್ತೋ ಅದಕ್ಕೆ ಬೇಕಾದಂಥ ಒಂದು ಸ್ಥೂಲವಾದ ಹೊಸ ಅಭಿವೃದ್ಧಿ ನೀಲನಕ್ಷೆಯನ್ನು ರೂಪಿಸುವವರು ಯಾರೂ ಕಾಣ್ತಾ ಇಲ್ಲ. ಇದು ಉತ್ತರ ಕರ್ನಾಟಕದ ಕೊರತೆ. ಬೆಳಗಾವಿ ಹೌದು, ಅದು ವಿವಾದಗ್ರಸ್ತ ಜಿಲ್ಲೆ. ಇವತ್ತು ಬೆಳಗಾವಿಯಲ್ಲಿರೋ ರಾಜಕಾರಣಿಗಳೆಲ್ಲ ಕರ್ನಾಟಕದ ಅತ್ಯಂತ ಶ್ರೀಮಂತ ಕೋಟ್ಯಾಧಿಪತಿಗಳ ನಾಯಕರ ಪೈಕಿ ಒಬ್ಬರು. ಆದರೆ ಆ ಭಾಗದ ಜನರ ಸ್ಥಿತಿ ಬದಲಾಗ್ತಾ ಇಲ್ಲ. ಒಂದು ಕಾಲದಲ್ಲಿ ಮುಂಬೈ ಕರ್ನಾಟಕವಾಗಿದ್ದಾಗ, ಏಕೀಕರಣ ಪೂರ್ವದ ಮುಂಬೈ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ಗದಗ ನಗರಗಳು ಸಾಕಷ್ಟು ಒಂದು ಅಭಿವೃದ್ಧಿಯನ್ನು, ಹಳೆಯ ಮೈಸೂರಿನ ಅನೇಕ ನಗರ ಪಟ್ಟಣಗಳಿಗೆ ಹೋಲಿಸಬಹುದಾದಷ್ಟು ಒಂದು ಸ್ವಚ್ಛ ಆಡಳಿತ, ದಕ್ಷ ಅಭಿವೃದ್ಧಿ, ಒಂದು ಕಣ್ಣಿಗೆ ಗೋಚರವಾಗುವಂಥ ಒಂದು ವಾಣಿಜ್ಯ ಕೇಂದ್ರಗಳಾಗಿ ಬೆಳೆದಿದ್ವು. ಬರ್ತಾ 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 ನವ ಮೈಸೂರು ರಾಜ್ಯ ಕರ್ನಾಟಕವಾಗ್ತಿರೋ ಹಾಗೆಯೇ ಅಲ್ಲೂ ಕೂಡ ಒಂಥರ ಮಂಕು ಕವಿದಿದೆ. ಅಲ್ಲಿನ ಜನ ಕೂಡ ಬೆಂಗಳೂರಿನ ಕಡೆ ಕಣ್ಣಾಡಿಸ್ತಾ ಇದ್ದಾರೆ. ಈ ಬೆಂಗಳೂರು ಕೇಂದ್ರಿತ ಈ ನಿರಂತರ ರಾಜಕೀಯ ಚಟುವಟಿಕೆ, ಬುದ್ಧಿಜೀವಿ ಚಟುವಟಿಕೆ, ಅಭಿವೃದ್ಧಿ ಚಟುವಟಿಕೆ ಹೀಗೆ ಮುಂದುವರೆದ್ರೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗು, ಪ್ರತ್ಯೇಕ ಕಲ್ಯಾಣ ಕರ್ನಾಟಕದ ಕೂಗು ಅದು ದೊಡ್ಡ ರಾಜ್ಯ ವಿಭಜನೆಗೆ ಕಾರಣವಾದರೂ ಕೂಡ ಆಶ್ಚರ್ಯವಿಲ್ಲ. ನಿನ್ನೆ ಬೆಳಗಾವಿ ಜಿಲ್ಲೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲೆ ಅತಿ ದೊಡ್ಡದಾಗಿಬಿಟ್ಟಿದೆ, ನಿರ್ವಹಣೆ ಕಷ್ಟವಾಗ್ತಾ ಇದೆ, ಅದನ್ನು ಅದನ್ನು ವಿಭಜಿಸೋದ್ರ ಬಗ್ಗೆ ಗಂಭೀರ ಚರ್ಚೆ ನಡೀಬೇಕು ಅಂತ ಸ್ವತಃ ಅವರೇ ಒತ್ತಾಯಿಸುತ್ತಾರೆ. ಚಿಕ್ಕೋಡಿ ಮತ್ತು ಬೆಳಗಾವಿ ಪ್ರತ್ಯೇಕವಾಗಲಿ ಅಂತ ಹೇಳ್ತಿದ್ರೆ ಈ ಜಾರಕಿಹೊಳಿ ಪರಿವಾರ ಇಲ್ಲ, ಗೋಕಾಕ್ ಜಿಲ್ಲಾ ಕೇಂದ್ರವಾಗಬೇಕು ಅಂತ ಪ್ರತಿ ಸಾರಿ ಯಾವುದೇ ಒಂದು ಹೊಸ ವಿನೂತನ ವಿಚಾರ ಬಂದಾಗಲೂ ಕೂಡ ಉತ್ತರ ಕರ್ನಾಟಕ ನಾಯಕರ ನಡುವೆ ಸಹಮತ ತರೋದೇ ಬಹಳ ಕಷ್ಟ. ಪ್ರತಿ ಸಾರಿಯಲ್ಲಿ ಒಡಕು ಧ್ವನಿಗಳು ಕೇಳಿಬರುತ್ತೆ. ಹೀಗಾಗಿ ಉತ್ತರ ಕರ್ನಾಟಕ ಅಂತಂದರೆ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಜನ ತಮ್ಮನ್ನು ಆಳ್ತಿರೋ ಜನಪ್ರತಿನಿಧಿಗಳ ಎದುರಿಗೆ ಒಂಥರ ಗುಲಾಮಗಿರಿಯನ್ನು ಅನುಭವಿಸುವಂಥ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ. ಅದು ಮುಂಬೈ ಕರ್ನಾಟಕಕ್ಕಿಂತ ಹೈದರಾಬಾದ್ ಕರ್ನಾಟಕದಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಹೈದರಾಬಾದ್ ನಿಜಾಮರ ಕಾಲದ ಆ ಪಾಳೆಗಾರಿಕೆ ವಾತಾವರಣ ಇವತ್ತಿಗೂ ಬದಲಾಗ್ತಾ ಇಲ್ಲ. ಅಲ್ಲೊಂದು ದೊಡ್ಡ ಸಾಂಸ್ಕೃತಿಕ ಪಲ್ಲಟವೇ ನಡಿಬೇಕಾಗಿದೆ. ಮುಂಬೈ ಕರ್ನಾಟಕದಲ್ಲೂ ಅಷ್ಟೇ ಅಲ್ಲಿನ ಸ್ಥಳೀಯ ಬುದ್ಧಿಜೀವಿಗಳು, ಮಧ್ಯಮ ವರ್ಗದವರು ಅಂದಾಗೆ ಬೆಂಗಳೂರು ಜನರಿಗೆ ಆಶ್ಚರ್ಯವಾಗುತ್ತೆ. ಉತ್ತರ ಕರ್ನಾಟಕದ ಬಹುಪಾಲು ಮುಖ್ಯ ಪಟ್ಟಣಗಳು ಮತ್ತು ನಗರಗಳಲ್ಲಿ ಅತ್ಯಂತ ಶ್ರೀಮಂತರು ಯಾರು ಅಂತಂದರೆ ಖಾಸಗಿ ನರ್ಸಿಂಗ್ ಹೋಮ್ ನಡೆಸ್ತಾ ಇರುವಂಥ ವೈದ್ಯರುಗಳೇ. ಅಲ್ಲೆಲ್ಲ ಅತ್ಯುತ್ತಮವಾದ ಖಾಸಗಿ ಬಹುಶಸ್ತೀಯ ಆಸ್ಪತ್ರೆಗಳು ನಿರ್ಮಾಣವಾಗಿವೆ. ಅವ್ರಿಗೆ ಮಾತ್ರ ಖಚಿತ ಆದಾಯದ ಮೂಲ ಇರೋದ್ರಿಂದ ಅವ್ರು ಮಾತ್ರ ಅಲ್ಲಿ ನಿರಂತರವಾಗಿ ಶ್ರೀಮಂತ ವರ್ಗ ಯಾರು ಅಂದರೆ ಖಾಸಗಿ ಡಾಕ್ಟ್ರುಗಳೇ. ಅದನ್ನು ಹೊರತುಪಡಿಸಿ ಉದ್ಯಮಪತಿಗಳು, ಕೈಗಾರಿಕೋದ್ಯಮಿಗಳು ಅಷ್ಟಾಗಿ ಬೆಂಗಳೂರಿನಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿ ಕಂಡುಬರುವಂಥ ಆ ಉದ್ಯಮಶೀಲತೆ ಅಲ್ಲಿ ಕಾಣ್ತಾ ಇಲ್ಲ. ಒಂದು ಕಾಲದಲ್ಲಿ ಗದಗ ಕಾಟನ್
ಹತ್ತಿ ಗಿರಣಿ ಉದ್ಯಮಗಳ ಒಂದು ರಾಜಧಾನಿ ಥರ ಇತ್ತು. ಅಲ್ಲಿದ್ದ ಹತ್ತಿ ಗಿರಣಿಗಳೆಲ್ಲ ಬಂದಾದವು. ಅಲ್ಲಿದ್ದ ಕಾಟನ್ ಮಾರ್ಕೆಟ್ ವಕಾರ ಸಾಲುಗಳನ್ನೆಲ್ಲ ಧ್ವಂಸ ಮಾಡಿದರು. ಅದಾದಮೇಲೆ ಅಲ್ಲಿ ಯಾವ ಪರ್ಯಾಯ ಕೈಗಾರಿಕೆಯನ್ನು ತರೋದಕ್ಕೆ ಆ ಭಾಗದ ನಾಯಕರು ಪ್ರಯತ್ನ ಮಾಡಲೇ ಇಲ್ಲ. ಇದು ಬದಲಾಗಬೇಕಿದೆ. ಈ ಉತ್ತರ ಕರ್ನಾಟಕದ ಸಮಸ್ಯೆ ಏನಂತಂದರೆ ಗುಣಮಟ್ಟದ ನಾಯಕತ್ವ, ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಉದ್ಯೋಗದ ವ್ಯವಸ್ಥೆಯಲ್ಲಿ ಆಗಬೇಕು. ಅದ್ರ ಜೊತೆಗೆ ಅಲ್ಲಿ ಅಧಿವೇಶನ ನಡೆದಾಗಲಾದರೂ ಕೂಡ ಸಮಗ್ರವಾದ ಅರ್ಥಪೂರ್ಣ ಚರ್ಚೆಯನ್ನು ಮತ್ತದೇ ಹಳೆ ಮೈಸೂರು ಶಾಸಕರು ಮಾಡೋದಲ್ಲ, ಉತ್ತರ ಕರ್ನಾಟಕದ ಶಾಸಕರುಗಳೇ ಗಟ್ಟಿ ಧ್ವನಿಯಲ್ಲಿ ತಮ್ಮ ಅಳಲನ್ನು ಪ್ರತಿಪಾದಿಸಬೇಕು. ಅದಷ್ಟೇ ಅಲ್ಲ, ಸಮಗ್ರ ಕರ್ನಾಟಕಕ್ಕೆ ನಾಯಕತ್ವ ಕೊಡಬಲ್ಲ ಒಂದು ಛಾತಿ, ಗಟ್ಟಿ ಸಂಕಲ್ಪ ಮತ್ತು ಮನೋಬಲವನ್ನು ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.